ಮೋಸ್ಟ್ ಆಫ್ ದ ಅಸ್ಟ್ರಾಲಜರ್ಸ್ ಅವ್ರ ಅಸ್ಟ್ರಾಲಜಿನೇ ಅವ್ರಿಗೆ ಗೊತ್ತಿಲ್ಲ. ನ್ಯೂಮರಾಲಜಿ ಹೇಳ್ತಾರಲ್ಲ, ಈಗ ಅದೇ ನ್ಯೂಮರಾಲಜಿ ಅವ್ರಿಗೆ ಅಪ್ಲೈ ಮಾಡಿದ್ರೆ ಅವ್ರು ಎಲ್ಲಿದ್ದಾರೆ ಇವತ್ತು? ಅವ್ರ ಹತ್ರ ದುಡ್ಡಿದ್ರೆ ಅವ್ರು ಯಾಕೆ ಶಾಸ್ತ್ರ ಹೇಳ್ತಾ ಕೂತಿದ್ರು? ಸಮಾಜನ ಅಂದ್ರೆ ಹೆಂಗ್ ದುಡ್ಡು ಎಕ್ಸ್ಟ್ರಾಕ್ಟ್ ಮಾಡ್ಬೇಕು ಅನ್ನೋ ಒಂದು ಇದು. ವಾಸ್ತು ಪ್ರಕಾರ ಮನೆ ಕಟ್ಸಿದೀನಿ, 100% ವಾಸ್ತು. ಆ ಮನೆ ಇವತ್ತು ಮಾರಾಟ 2 ವರ್ಷಕ್ಕೆ ಮಾರಾಟ ಕೂಡ ಮಾಡಿದೆ. ಇವತ್ತು ನನ್ನಿಂದ ತಗೊಳ್ಳೋ ಮನೆ ಬ್ಯಾಂಕ್ ಹರಾಜು ಬಂದಿದೆ. 100% ವಾಸ್ತು ಮನೆ. ರೋಬೋಟ್ಸ್ ಬರ್ತವೆ. ಟೆಸ್ಲಾ ದೇ ರೋಬೋಟ್ ನೆಕ್ಸ್ಟ್ ಇಯರ್ ದೇ ಆರ್ ರಿಲೀಸಿಂಗ್ ಟು ದ ಮಾರ್ಕೆಟ್. ಇಟ್ ವಿಲ್ ಟೇಕ್ ಓವರ್. ಇಫ್ ಯು ಡೋಂಟ್ ವಾಂಟ್ ಟು ವರ್ಕ್, ರೋಬೋಟ್ಸ್ ವಿಲ್ ಟೇಕ್ ಓವರ್. ಅಗ್ರಿಕಲ್ಚರ್ಗೂ ಬರುತ್ತೆ, ಮೇ ಬಿ ನಾಟ್ ಇಮಿಡಿಯೇಟ್ಲಿ, ಪ್ರಾಬಬ್ಲಿ ಇನ್ 10 years. ನಮ್ಮ ನಾಟಿಗಳು 2.5 kg ಆಗಬೇಕು ಅಂದ್ರೆ 18 ತಿಂಗಳು ಬೇಕು. ಇದು 28 ದಿನದಲ್ಲಿ ಆಗುತ್ತೆ ಅಂದ್ರೆ ದೇರ್ ಇಸ್ ಸಮಥಿಂಗ್ ಎಲ್ಸ್ ಗೋಯಿಂಗ್ ಆನ್, ರೈಟ್? ತುಂಬಾ ಟ್ರಾನ್ಸ್ಪರೆಂಟ್ ಆಗಿ ಯಾರು ಇಲ್ಲ. ಫುಡ್ ಕಂಪ್ನೀಸ್ ಟ್ರಾನ್ಸ್ಪರೆನ್ಸಿ ಇರಲ್ಲ. ಎಲ್ಲ ಸುತ್ತಿ ಬಳಸಿ ಮಾತಾಡ್ತಾರೆ, ಎಲ್ಲ ಜನಕ್ಕೆ ಅರ್ಥ ಆಗದಿರೋ ಭಾಷೆಯಲ್ಲಿ ಮಾತಾಡ್ತಾರೆ, ನ್ಯಾಚುರಲ್ ಅಂತ ಹೇಳ್ತಾರೆ. ಅದೇ ನೀವೇ ಕಾಸ್ಟ್ಲಿ ಅನ್ನೋರೆ ಇನ್ನು ಹೋಗ್ಬಿಟ್ಟು ಸೋಷಿಯಲ್ ಮೀಡಿಯಲ್ಲಿ ಮಾತಾಡ್ತೀರಾ, ನಮ್ಮ ರೈತ ನಮ್ಮ ಬೆನ್ನೆಲುಬು, ರೈತ ನಮ್ಮ ಇದು, ರೈತಂಗೆ ಬೆಲೆ ಕೊಡಿ, ಇದು ಕೊಡಿ ಅಂತ. ನಾವು ಯಾಕೆ ರೈತಂಗೆ ಬೆಲೆ ಕೊಡಬಾರ್ದು? ಅವನ್ನ ಸ್ಕ್ವೀಸ್ ಮಾಡ್ಬಿಟ್ಟು ನಿಮ್ಗೆ ಚೀಪಾಗಿ ಕೊಡ್ಬೇಕಾ ಫುಡ್? ನಾವು ಫಾರ್ಮಿಂಗ್ ಎಲ್ಲ ಮಾಡಲ್ಲ, ನಮಗೆ 10 on 10 ಬ್ಯಾಡೀಸ್ ಸಿಗಲ್ಲ ಅಂತ ಹೇಳ್ತಾರೆ. ಬ್ಯಾಡೀಸ್ ಅಂದ್ರೆ ಬೇಸಿಕ್ಲಿ ಚೆನ್ನಾಗಿರೋ ಹುಡುಗಿರು. ಏನು ಬ್ಯಾಡೀಸ್ ಅಂತ ಹೇಳ್ದಲ್ಲಪ್ಪ, ಚೆನ್ನಾಗಿರೋರು. ಸೊ ಬ್ಯಾಡೀಸ್ಗೆ ಬ್ಯಾಡ್ ಬಾಯ್ಸೇ ಇಷ್ಟ. ಸೊ ಹೂ ಇಸ್ ಅ ಬ್ಯಾಡ್ ಬಾಯ್ ಹೂ ಡಸ್ ಅನ್ಯೂಶುವಲ್ ಥಿಂಗ್ಸ್? ಸೊ ವಾಟ್ ಇಸ್ ಅನ್ಯೂಶುವಲ್ ಥಿಂಗ್? ಫಾರ್ಮಿಂಗ್ ಇಸ್ ಅನ್ಯೂಶುವಲ್ ಥಿಂಗ್. ಹಾಯ್ ಎಲ್ರಿಗೂ, ನಾನಿವತ್ತು ಆರ್ಗ್ಯಾನಿಕ್ ಮಂಡ್ಯ ಫೌಂಡರ್ ಮಧುಚಂದನ್ ಸರ್ ಜೊತೆ ಇದ್ದೀನಿ. ಹಾಯ್ ಸರ್, ವೆಲ್ಕಮ್ ಟು ದ ಶೋ. ನಮಸ್ಕಾರ. ಜೀವನ್ ಫಸ್ಟ್ ಪಾಡ್ಕಾಸ್ಟ್ ಒಳ್ಳೇದಾಗಲಿ. ಐ ಹೋಪ್ ಯು ವಿಲ್ ಬಿಕಮ್ ನಂಬರ್ 1 ಪಾಡ್ಕಾಸ್ಟರ್ ಇನ್ ಇಂಡಿಯಾ. ಥ್ಯಾಂಕ್ ಯು ಸರ್. ನನ್ನ ಫಸ್ಟ್ ಕ್ವಶನ್ ಏನಂದ್ರೆ, ಇವಾಗ ಎಲ್ಲರೂ ನೀವು ಆರ್ಗ್ಯಾನಿಕ್ ಮಂಡ್ಯ ಯಾಕೆ ಸ್ಟಾರ್ಟ್ ಮಾಡಿದ್ರಿ ಅಂತ ಕೇಳ್ತಾರೆ ಜಾಸ್ತಿ. ನಾನು ಕೇಳೋದು, ಆರ್ಗ್ಯಾನಿಕ್ ಮಂಡ್ಯ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆ ನಿಮ್ಮ ಲೈಫ್ ಹೇಗಿತ್ತು ಸರ್? ನಾನು ಇಂಜಿನಿಯರಿಂಗ್ ಮುಗಿದ್ಮೇಲೆ ಐ ಸ್ಟಾರ್ಟೆಡ್ ಆಸ್ ಅ ಸಾಫ್ಟ್ವೇರ್ ಇಂಜಿನಿಯರ್. ವಿಪ್ರೋ ಅಲ್ಲಿ, ನೆಸ್ಟ್ ಟೆಕ್ನಾಲಜೀಸ್ ಅಲ್ಲಿ, ರೆಲ್ಕ್ಯೂ ಸಾಫ್ಟ್ವೇರ್ ಅಲ್ಲಿ, ಕೋರ್ ಆಬ್ಜೆಕ್ಟ್ಸ್, ಈ ತರ ಎಲ್ಲ ಕಂಪ್ನೀಸಲ್ಲಿ ವರ್ಕ್ ಮಾಡಿದ್ದೀನಿ. ವರ್ಕ್ ಮಾಡೋ ಅಬ್ರಾಡ್ ಅಲ್ಲಿ, US ಅಲ್ಲಿ ನಂದೇ ಕಂಪ್ನಿ ವೆರಿಫೈ ಕಾರ್ಪೊರೇಷನ್ ಅಂತ ಸ್ಟಾರ್ಟ್ ಮಾಡಿದೆ 2005 ಅಲ್ಲಿ. ಇಟ್ಸ್ ಅ ಫ್ಯಾಂಟಾಸ್ಟಿಕ್ ಜರ್ನಿ. ಅಮೆರಿಕಾದಲ್ಲಿದ್ದೆ, ಗುಡ್ ಜರ್ನಿ. ರಿಯಲಿ ಎಂಜಾಯ್ಡ್ ಡೆವಲಪಿಂಗ್ ಪ್ರಾಡಕ್ಟ್ಸ್, ಸಾಫ್ಟ್ವೇರ್ ಪ್ರಾಡಕ್ಟ್ಸ್. ಸೊ ಎಲ್ಲರೂ ಹಂಗೆ ಸಾಫ್ಟ್ವೇರ್ ಇಂಜಿನಿಯರ್ಸ್ ಲೈಫ್ ಹೆಂಗಿರುತ್ತೋ ಹಂಗೆ ನನ್ನ ಲೈಫ್ ಕೂಡ ಚೆನ್ನಾಗಿತ್ತು. ಆಮೇಲೆ ಏನಂತದ್ದು ಚೇಂಜ್ ನೀವು ಮಾಡಬೇಕು ಅಂತ ಅನ್ಕೊಂಡ್ರಿ? ನಾನು ಚೇಂಜ್ ಮಾಡಬೇಕು ಅಂತ ಏನು ಈ ಫೀಲ್ಡ್ ಬರಲಿಲ್ಲ, ಬಟ್ ನನಗೆ ಒಂದು 2-3 ವಿಚಾರದಲ್ಲಿ ಬೇಸರ ಆಯ್ತು. ಅದು ಎಸ್ಪೆಷಲಿ ನಾನು ಮಂಡ್ಯದವನು, ನಮ್ಮ ಹುಟ್ಟೂರು ಮಂಡ್ಯ. ಸೊ ಮಂಡ್ಯ ರೈತರು ತುಂಬಾ ಜನ ಆತ್ಮಹತ್ಯೆ ಮಾಡ್ಕೊಂಡ್ರು 2013-14. ಮತ್ತೆ ಕಾಲದಲ್ಲಿ ಕೃಷಿ ಅಂದ್ರೆ ಒಂದು ಪ್ರಾಮಿನೆಂಟ್ ಇದಾಗಿತ್ತು, ಇನ್ಕಮ್ ಜನರೇಟ್ ಮಾಡ್ತಿತ್ತು. ಬಟ್ ಏನಪ್ಪ ಈ ತರ ಆಗೋಯ್ತಲ್ಲ, ನಮ್ಮ ರೈತರು ಆತ್ಮಹತ್ಯೆ ಮಾಡ್ಕೊಳ್ಳೋ ಸ್ಟೇಜ್ ಬಂದ್ರು. ಅವ್ರ ಮಕ್ಕಳು ಯಾರು ಕೃಷಿ ಮಾಡ್ತಿಲ್ಲ, ಎಲ್ಲ ಬೆಂಗಳೂರಿಗೆ, ಬಹುತೇಕ ಬೆಂಗಳೂರಿಗೆ ಹೋಗ್ತಾರೆ. ಬೆಂಗಳೂರಲ್ಲಿ ಸಣ್ಣ ಪುಟ್ಟ ಹುದ್ದೆ ಮಾಡ್ತಾರೆ, ಆಟೋ ಓಡಿಸ್ತಾರೆ, ಪೆಟ್ರೋಲ್ ಬಂಕ್ ಕೆಲಸ ಮಾಡ್ತಾರೆ, ಬಾರಲ್ಲಿ ಕೆಲಸ ಮಾಡ್ತಾರೆ, ಅವ್ರ ಮನೆಯವರು ಅವ್ರ ಮನೆ ಕೆಲಸ ಮಾಡ್ತಾರೆ. ಅಂದ್ರೆ ನಾನು ಎಲ್ಲಾ ಮಂಡ್ಯದವರು ಹಂಗೆ ಆಗಿದ್ದಾರೆ ಅಂತ 98% ಯುವಕರು ಆ ತರ ಟ್ರಾನ್ಸಿಷನ್ ಆದ್ರು. ಸೊ ಇದೆಲ್ಲ ನೋಡಿ ಬೇಸರ ಆಯ್ತು. ನಮ್ಗೆ ನಾವು ಏನಾರ ಒಂದು ಬದಲಾವಣೆ ತರಬೇಕು, ನಮ್ಮ ಪೂರ್ವಿಕರು ಮಾಡ್ತಿದ್ದಂತ ಕೃಷಿನ ವಾಪಸ್ ತರಬೇಕು, ಅವಾಗಲೇ ನಮ್ಗೆ ಆರೋಗ್ಯ ಬರುತ್ತೆ, ಐಶ್ವರ್ಯ ಬರುತ್ತೆ ಅಂತ ಕೊಂಡು ನಾನು ವಾಪಸ್ ಬಂದು ಸಣ್ಣದಾಗಿ ಶುರು ಮಾಡಿದ್ದು. ಆಮೇಲೆ ನೀವು ಆಬ್ವಿಯಸ್ಲಿ IT ಇಂದ ಇವಾಗ ಫಾರ್ಮಿಂಗ್ ಬಂದಾಗ ತುಂಬಾ ಜನ ನಿಮಗೆ ಬೇಡ, ಇದು ಯಾಕೆ ಈ ತರ ಮಾಡಕ್ ಹೋಗ್ತೀಯಾ, ಚೆನ್ನಾಗಿದೆ ಇವಾಗ ಲೈಫ್, ವೈ ಡು ಯು ವಾಂಟ್ ಶಿಫ್ಟ್ ಅಂತ ಕೇಳಿದಾಗ ನಿಮ್ಗೆ ಯಾರು ಫಸ್ಟ್ ನಿಮಗೆ ಬೇಡ ಅಂದಿದ್ದು? ಮತ್ತೆ ಎನಿ ಫನಿ ಇನ್ಸ್ಟೆನ್ಸಸ್ ಇದೆಯಾ ನಿಮ್ಗೆ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಇದಾಯ್ತು, ಆಮೇಲೆ ಸ್ಟಾರ್ಟ್ ಮಾಡಾದ್ಮೇಲೆ ಅವ್ರನ್ನ ತಿರ್ಗಾ ಮೀಟ್ ಮಾಡಿದಾಗ ಸಕ್ಕದಾಗಿ ಮಾಡ್ತಾ ಇದೆ ಮಧು ಅಂತ ಯಾರಾದ್ರು ಆತರ ಕೇಳಿರೋರಿದಾರ? ತುಂಬಾ ಜನ. ಅಂದ್ರೆ ಸಾಮಾನ್ಯ ಅಲ್ಲ. ಎಲ್ಲಾರು ಏನ್ ಮನ್ಸಲ್ಲೇನು, ಕೃಷಿಯಲ್ಲಿ ದುಡ್ಡು ಮಾಡಕ್ಕಾಗಲ್ಲ, ದುಡ್ಡಿಲ್ಲ, ಲಾಸಸ್ ಇದೆ ಅಂತ ಸರ್ವೇ ಸಾಮಾನ್ಯ. ಸೊ ಜನರು ಪಾಪ ವೆಲ್ ವಿಶರ್ಸ್ ಏನಂತಾರೆ, ಬೇಡ, ಎನಿವೇ ಯು ಆರ್ ಅರ್ನಿಂಗ್ ಗುಡ್, ಯು ಆರ್ ರನ್ನಿಂಗ್ ಎ ಸಾಫ್ಟ್ವೇರ್ ಕಂಪ್ನಿ, ಅದೆಲ್ಲ ಬಿಟ್ಟಿದ್ದು ಯಾಕೆ, ಮಾಡಬೇಡ, ಬೇಡ ಅಂತ ತುಂಬಾ ಜನ, ತುಂಬಾ ಅಲ್ಲ ಎಲ್ಲರೂ ಹೇಳಿದ್ರು. ಪಾಪ ಅವ್ರೇನು ಕೆಟ್ಟ ದೃಷ್ಟಿಲಿ ಹೇಳಿಲ್ಲ, ಯಾರಿಗೂ ವಿಷನ್ ಇಷ್ಟು ದೊಡ್ಡದಾಗದೆ ಅಂತ ವಿಷನ್ ಇರಲಿಲ್ಲ. ಸೊ ಇವತ್ತು ಬೇಡ ಅಂದವ್ರೆ ಪಾಪ ಹೇಳ್ತಾರೆ. ಅವತ್ತು ನಮ್ಮ ಮಾತು ಕೇಳ್ಬಿಟ್ಟು ನಾವು ಅಡ್ವೈಸ್ ಕೊಟ್ಟಿದ್ದು ತಪ್ಪಾಯ್ತು. ಇವತ್ತು ನಾಟ್ ಓನ್ಲಿ ಯು, ನಿಮ್ ನಂಬಿರೋ ಎಷ್ಟೋ ಜನ ರೈತರು, ಎಷ್ಟೋ ಜನ ಕೆಲಸ ಮಾಡೋರು ಎಲ್ಲ ಮೇಲ್ಗೆ ಬಂದಿದ್ದಾರೆ. ಸೊ ಗುಡ್ ಅಂತ ಅವರೇ ವಿಶ್ ಕೂಡ ಮಾಡ್ತಾರೆ. ಈಗ ನೀವೇನಾದ್ರು ಆಸ್ಟ್ರಾಲಜಿ ಕೇಳಿದ್ರ, ಈ ತರ ಸ್ಟಾರ್ಟ್ ಮಾಡಿದ್ರೆ ಹೇಗಿರುತ್ತೆ? ಆಸ್ಟ್ರಾಲಜಿ ಅಂದ್ರೆ ತುಂಬಾ ಪ್ರೆಷರ್ ಆಗೋಯ್ತು ಮಾಡ್ಬೇಕಾದ್ರೆ. ಸ್ಟಾರ್ಟ್ ಮಾಡಿದಾಗ ತುಂಬಾ ಎಷ್ಟು ಪ್ರೆಷರ್ ಆಯ್ತು ಅಂದ್ರೆ, ನನ್ನ ವೈಫ್ ವಾಸ್ ಅಂಡರ್ ಟ್ರೆಮೆಂಡಸ್ ಪ್ರೆಷರ್. ಸೊ ಶಿ ಬಿಲೀವ್ಸ್ ಇನ್ ಆಸ್ಟ್ರಾಲಜಿ ಎಲ್ಲ ನಾನು ನಂಬೋದಿಲ್ಲ. ಫೋರ್ಸ್ ಮಾಡ್ಬಿಟ್ಟು ಒಂದು ಅಸ್ಟ್ರಾಲಜರ್ನ ಕಳ್ಸಿಕೊಟ್ರು, ಹೋಗಿ ಅವ್ರ ಜೊತೆ ಕರ್ಕೊಂಡೋಗಿ ತೋರ್ಸು ಏನಾಗುತ್ತೆ ಅಂತ. ನಾನು ಅವ್ರನ್ನ ಕರ್ಕೊಂಡ್ ಬಂದೆ ಬೆಂಗಳೂರಿಂದ. ಅವ್ರು ಹೇಳಿದ್ರು ಸ್ಟಾರ್ಟಿಂಗ್ ಆಗ ಒಂದು ಮಳಿಗೆ ಮಾಡ್ತಾ ಇದ್ವಿ, ಒಂದು ಸ್ಟೋರ್ ಹೈವೇಲಿ, ಫಸ್ಟ್ ಸ್ಟೋರ್, ಕಾನ್ಸೆಪ್ಟ್ ಸ್ಟೋರ್. ಅವರು ನೋಡ್ಬಿಟ್ಟು ಅಲ್ಲಿ
ಎಷ್ಟು ದುಡ್ಡು ಹಾಕಿದ್ದೀರಾ ಇಲ್ಲಿವರೆಗೂ ಅಂದ್ರೆ ನಾನೇ ಒಂದು 23 ಲಕ್ಷ ಹಾಕಿದ್ದೀವಿ ಅಂತಂದೆ. ಒಂದು ಕೆಲಸ ಮಾಡಿ 23 ಲಕ್ಷ ಹೋಯ್ತು ಅಂತ ತಿಳ್ಕೊಳ್ಳಿ, ವಾಪಸ್ ಹೊಟ್ಟೋಗಿ ಇದು ಹತ್ತಲ್ಲ ಅಂದ್ರು. ಆಯ್ತು ಗುರುಗಳೇ ಅಂತ ನಮಸ್ಕಾರ ಮಾಡಿ ಅವ್ರಿಗೆ ಏನು ಕೊಡಬೇಕು ಕೊಟ್ಬಿಟ್ಟು ಹೋಗಿ ಬೆಂಗಳೂರು ಬಿಟ್ಬಿಟ್ಟು ನಾನು ಏನು ಮಾಡಬೇಕು ಮಾಡಿದೆ. ಇವತ್ತು ಇಂಡಿಯಾಗೆ ಲಾರ್ಜೆಸ್ಟ್ ಆರ್ಗ್ಯಾನಿಕ್ ಆರ್ಗನೈಸೇಷನ್ ಆಗಿದ್ದೀವಿ. 12,000 ಜನ ರೈತರಿದ್ದಾರೆ. ಸೊ ಅವತ್ತು ಅಸ್ಟ್ರಾಲಜಿ ಅನ್ಕೊಂಡು ನಾನು ಕೇಳಿದ್ರೆ ಇವತ್ತು ಏನೂ ಆಗ್ತಾ ಇರಲಿಲ್ಲ. ಪ್ರಾಬಬ್ಲಿ ನನಗೆ ಒಳ್ಳೇದಾಗ್ತಾ ಇತ್ತು, ನನಗೆ ನನ್ನ ಫ್ಯಾಮಿಲಿಗೆ ಒಳ್ಳೇದಾಗ್ತಾ ಇತ್ತು, ಬಟ್ ಬೇರೆ ಇದಕ್ಕೆ ತುಂಬಾ ಇದಾಗೋದು. ಸೊ ಬೇಸಿಕ್ಲಿ ನೀವೇನು ಹೇಳ್ತೀರಾ ಅಂದ್ರೆ ಫಸ್ಟ್ ನಿಮ್ಮ ಮನ್ಸಲ್ಲಿ ಏನು ಅನ್ಸುತ್ತೋ ಅದನ್ನ ಮಾಡಿ. ಆಸ್ಟ್ರಾಲಜಿ ಅದು ಇದು ಅಷ್ಟು ತಲೆ ಕೆಡ್ಸ್ಕೊಂಬೇಡಿ. ಇಫ್ ಯು ಆರ್ ಫೀಲಿಂಗ್ ಇಟ್ ಈಸ್ ದ ರೈಟ್ ಟೈಮ್ ಟು ಡೂ ಯು ಸ್ಟಾರ್ಟ್ ಅಂತಾನ. ಬೇಸಿಕಲಿ ಅಸ್ಟ್ರಾಲಜಿ ಎಲ್ಲ ಸೈಡ್ ಗಡಿ ಆಯ್ತಾ. ಅಸ್ಟ್ರಾಲಜಿ ಮೋಸ್ಟ್ ಆಫ್ ದ ಅಸ್ಟ್ರಾಲಜರ್ಸ್ ಅವ್ರ ಅಸ್ಟ್ರಾಲಜಿನೇ ಅವ್ರಿಗೆ ಗೊತ್ತಿಲ್ಲ ಆಯ್ತಾ. ಸುಮ್ಮನೆ ಬೇರೆಯವ್ರ ಅಸ್ಟ್ರಾಲಜಿ ಭವಿಷ್ಯ ಹೇಳ್ತಾರೆ, ಅವ್ರ ಭವಿಷ್ಯನೇ ಇಲ್ಲ ಅವ್ರಿಗೆ. ನಮ್ಗೆ ಇಷ್ಟ ಬಂದಿದ್ದು ಅಂತಲ್ಲ, ಸಮಾಜಕ್ಕೆ ಏನು ಬೇಕೋ, ಸಮಾಜಕ್ಕೆ ಏನು ಒಳ್ಳೇದಾಗಬೇಕು, ಮತ್ತೆ ನಮ್ಮ ಭೂಮಿ ತಾಯಿಗೆ ಏನು ಮಾಡಬೇಕು ಒಳ್ಳೇದು, ನಮ್ಮ ಪರಿಸರಕ್ಕೆ ಏನು ಮಾಡಬೇಕು ಅದನ್ನ ನಾನು ಮಾಡಿದ್ದು. ಇವತ್ತು ಏನಾದ್ರು ನಮ್ಮನ್ನ ಕಾಪಾಡಿದೆ ಅಂದ್ರೆ ಭೂಮಿ ತಾಯಿ ನಮ್ಮನ್ನ ಕಾಪಾಡಿರೋದು. ಅದಕ್ಕೆಲ್ಲ ಟೈಮು ದುಡ್ಡು ವೇಸ್ಟ್ ಮಾಡಬೇಡಿ. ಅಸ್ಟ್ರಾಲಜಿಗೆಲ್ಲ ಒಳ್ಳೇದು ಮಾಡಬೇಕು ಅಂತಂದ್ರೆ ಮಾಡಿ. ಇವಾಗೆಲ್ಲ ಫುಲ್ ಇನ್ಸ್ಟಾಗ್ರಾಮ್ ಅಲ್ಲಿ ಆ ನಂಬರ್ ಗುರುಜಿಗಳು ಬಂದ್ಬಿಟ್ಟಿದಾರಲ್ಲ 2, 11 ಆಮೇಲೆ ಅದ್ರ ನಂಬರ್ಸ್ ಇದ್ರೆ ನಿಮ್ಗೆ ಈ ತರ ಮಾಡಿದ್ರೆ ಹಿಂಗಾಗತ್ತೆ, 3 ಇದ್ರೆ you're good at talking, you're good at hosting ಅಂತಾರೆ. ಸೊ ಹೆಂಗೆ ಜನ ಇನ್ಫ್ಲೂಯೆನ್ಸ್ ಯಾವ ಬೇಸಿಸ್ ಮೇಲೆ ಇವರು ನಮ್ಮ ನ್ಯೂಮರಾಲಜಿ ಮಾಡ್ತಾರೆ. ಮನುಷ್ಯ ಹುಟ್ಟಿದ ಮೇಲೆ ನಂಬರ್ಸ್ ಬಂದಿದ್ದು, ಇವರು ಏನಕ್ಕೋ ಏನೋ ಲಿಂಕ್ ಮಾಡ್ಕೊಂಡು ಸುಮ್ಮನೆ ಹೇಳ್ತಾರೆ. ನ್ಯೂಮರಾಲಜಿ ಹೇಳ್ತಾರಲ್ಲ, ಈಗ ಅದೇ ನ್ಯೂಮರಾಲಜಿ ಅವ್ರಿಗೆ ಅಪ್ಲೈ ಮಾಡಿದ್ರೆ ಅವ್ರು ಎಲ್ಲಿದ್ದಾರೆ ಇವತ್ತು? ಅವ್ರ ಹತ್ರ ದುಡ್ಡಿದ್ರೆ ಅವ್ರು ಯಾಕೆ ಶಾಸ್ತ್ರ ಹೇಳ್ತಾ ಕೂತಿದ್ರು? ಇದೆಲ್ಲ ಸಮಾಜನ ಅಂದ್ರೆ ಹೆಂಗ್ ದುಡ್ಡು ಎಕ್ಸ್ಟ್ರಾಕ್ಟ್ ಮಾಡ್ಬೇಕು ಅನ್ನೋ ಒಂದು ಇದು. ಐ ಡೋಂಟ್ ಬಿಲೀವ್ ಆಲ್ ದೋಸ್ ಥಿಂಗ್ಸ್. ಎಲ್ಲ ಮೊದಲೆಲ್ಲ ಮಾಡಿರೋದೆ, ಮೊದಲು ನಾನು ಎಲ್ಲ ಬಿಲೀವ್ ಮಾಡಿರೋದೆ, ಮಾಡಿಲ್ಲ ಅಂತಲ್ಲ. ಅಸ್ಟ್ರಾಲಜಿನೂ ಬಿಲೀವ್ ಮಾಡಿದ್ದೀನಿ, ನ್ಯೂಮರಾಲಜಿನೂ ಬಿಲೀವ್ ಮಾಡಿದ್ದೀನಿ, ಅದ್ರ ತಕ್ಕಂತೆ ನಡ್ಕೊಂಡಿದ್ದೀನಿ. ವಾಸ್ತು ಪ್ರಕಾರ ಮನೆ ಕಟ್ಸಿದ್ದೀನಿ 100% ವಾಸ್ತು. ಆ ಮನೆ ಇವತ್ತು ಮಾರಾಟ 2 ವರ್ಷಕ್ಕೆ ಮಾರಾಟ ಕೂಡ ಮಾಡಿದೆ. ಇವತ್ತು ನನ್ನಿಂದ ತಗೊಳ್ಳೋ ಮನೆ ಬ್ಯಾಂಕ್ ಹರಾಜು ಬಂದಿದೆ, 100% ವಾಸ್ತು ಮನೆ ಆಯ್ತಾ. ನಾವು ವಾಸ್ತು ವಿರುದ್ಧವಾಗಿ ನಮ್ಮ ಸ್ಟೋರ್ ಇದೆ ಬಾಣಸ್ವಾಡಿಲಿ, HRBR ಲೇಔಟ್ ಅಲ್ಲಿ. ಅದೇ ಹೈಯೆಸ್ಟ್ ಸೆಲ್ಲಿಂಗ್ ಸ್ಟೋರ್, ವಾಸ್ತು ವಿರುದ್ಧವಾಗಿದೆ ಅದು ಆಯ್ತಾ. ಸೊ ನಾನು ಎಲ್ಲ ಬಿಟ್ಬಿಟ್ಟೆ. ಈಗ ನಾನು ನಂಬೋದೇನು ಭೂಮಿ ತಾಯಿ, ಅದಕ್ಕೆ ಹೆಚ್ಚಿನ ಯಶಸ್ಸು ನಾನು ನೋಡ್ತಾ ಇದ್ದೀನಿ. ಅದೇ ನಾವು ನಿಮ್ದು ವಿಡಿಯೋ ಬೇರೆ ನೋಡಿದ್ದೆ, HRBR ಸ್ಟೋರ್ ಅದೇ 3 ಜಾಯ್ನ್ ಆಗೋದು. ನಂಗೆ ಅದು ಸಖತ್ ವೈರಲ್ ಆಗಿತ್ತು ನಿಮ್ದು. ಅದು ಸತ್ಯ. ಅದು ಅದು ಆಕ್ಚುಲಿ ಪ್ರೀಮಿಯಂ ಸ್ಪಾಟ್ ಅಲ್ಲಿ ಇದೆ. ಅದು ಪಾಪ ಆ ಸ್ಟೋರ್ನ ಯಾರು ತಗೊಳ್ತಿರಲ್ಲ, ಯಾಕಂದ್ರೆ ಕುತ್ತಿದೆ. ಅದಕ್ಕೆ 3 ರೋಡ್ ಜಾಯ್ನ್ ಆಗೋ ಕಡೆ ಬರುತ್ತೆ. ಕುತ್ತಿರೋದ್ರಿಂದ ಯಾರು ತಗೊಂಡಿರಲಿಲ್ಲ. ನಾನು ಆಗಿದ್ದಾಗ್ಲಿ ಅಂದ್ಬಿಟ್ಟು ತಗೊಂಡಿದ್ದು, ಇವತ್ತು ಎಲ್ಲಿಗೆ ಹೊರಟೋಗ್ಬಿಟ್ಟಿದೆ. ಅದು ಡಸ್ ವೆರಿ ವೆರಿ ವೆಲ್. ಆಮೇಲೆ ನಂದು ಇನ್ನೊಂದು ಮೇನ್ ಕ್ವಶನ್ ಇತ್ತು. ಇವಾಗ ನಾನು ಜೆನ್ಜಿ, ನನಗೆ ಒಂದು ವಿಡಿಯೋ 3 ಸೆಕೆಂಡ್ ನನ್ನ ಅಟೆನ್ಷನ್ ಅಂತ ಕ್ಯಾಚ್ ಮಾಡಿಲ್ಲ ಅಂದ್ರೆ ನಾನು ಸ್ಕಿಪ್ ಮಾಡ್ತೀನಿ ಆ ವಿಡಿಯೋ. ಇಷ್ಟು ನಮ್ಮ ಅಟೆನ್ಷನ್ ಸ್ಪ್ಯಾನ್ ಕಮ್ಮಿ ಆಗಿದೆ ಇವಾಗ. ಎಲ್ಲರೂ ನನ್ನ ವಯಸ್ಸವರು ಅಥವಾ ಎನಿ ಜೆನ್ಜಿ ಕಿಡ್ಸ್ ಅಂತ ಕರಿತೀರಲ್ಲ. ಸೊ ಇವಾಗ ಫಾರ್ಮಿಂಗ್ ಅನ್ನೋದು ಬರೋದು ಇಲ್ ಟೇಕ್ ಅ ಲಾಂಗ್ ಟೈಮ್. ಇವಾಗ ಅಟ್ಲೀಸ್ಟ್ ಒಂದು 2-3 years ಆದ್ರೂ ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ದ ಪ್ರೋಸೆಸ್. ಇವಾಗ ನಂಗೆ ಯಾರು ಮಾಡ್ತಾರೆ ಫಾರ್ಮಿಂಗ್, ನಂಗೆ ಆಗಲ್ಲ, ತುಂಬಾ ಹೆಟಿಕ್ ಅದು. ಇವಾಗ ಮುಂದೆ ಫ್ಯೂಚರ್ ಏನಾಗುತ್ತೆ? ಇವಾಗ ಎಲ್ಲರೂ ಬಿಟ್ಟು ಇವಾಗ ದೇ ವಾಂಟ್ ಟು ಡೂ ಅದರ್ ಜಾಬ್ಸ್. ಮುಂದೆ ಏನಾಗುತ್ತೆ ಅಂದ್ರೆ ರೋಬೋಟ್ಸ್ ಬರ್ತಾರೆ. ಟೆಸ್ಲಾದ ರೋಬೋಟ್ ನೆಕ್ಸ್ಟ್ ಇಯರ್ ದೇ ಆರ್ ರಿಲೀಸಿಂಗ್ ಟು ದ ಮಾರ್ಕೆಟ್. ಇಟ್ ವಿಲ್ ಟೇಕ್ ಓವರ್. ಇಫ್ ಯು ಡೋಂಟ್ ವಾಂಟ್ ಟು ವರ್ಕ್, ರೋಬೋಟ್ಸ್ ವಿಲ್ ಟೇಕ್ ಓವರ್. ಅಗ್ರಿಕಲ್ಚರ್ಗೂ ಬರುತ್ತೆ, ಮೇ ಬಿ ನಾಟ್ ಇಮಿಡಿಯೇಟ್ಲಿ, ಪ್ರಾಬಬ್ಲಿ ಇನ್ 10 years. ಸೊ ಹಂಗಂತ ನೀವು ವಾಟ್ ಎವರ್ ನೀನು ಹೇಳ್ದಲ್ಲ, ಹಂಗಂತ ಜನರಲೈಸ್ ಮಾಡೋಕ್ಕಾಗಲ್ಲ. ಎಲ್ಲರೂ ಅಟೆನ್ಷನ್ ಸ್ಪಾನ್ ಕಮ್ಮಿ ಇದೆ. ಎಸ್, ವಿಡಿಯೋ ನೋಡ್ಬೇಕಾದ್ರೆ ಅಟೆನ್ಷನ್ ಸ್ಪಾನ್ ಕಮ್ಮಿ ಇರುತ್ತೆ. ಬಟ್ ವೆನ್ ಇಟ್ ಕಮ್ಸ್ ಟು ವರ್ಕ್, ವೆನ್ ಇಟ್ ಕಮ್ಸ್ ಟು ವ್ಯವಸಾಯ, ಭೂಮಿ ತಾಯಿ ಕೆಲಸ ಅಂದಾಗ ಎಲ್ಲರೂ ಇಷ್ಟಪಡ್ತಾರೆ. ಈಗ ನೀನು ಜೆನ್ಜಿ ಅಂದಲ್ಲಪ್ಪ, ನಿಮಗೆ ನೀವೇ ಅನ್ಕೊಳ್ತಾ ಇರೋ ಅಟೆನ್ಷನ್ ಸ್ಪಾನ್ ಇಲ್ಲ ಅಂತ. ಯಾಕೆ ಮತ್ತೆ ಇಷ್ಟೊತ್ತೆ ಯಾಕೆ ಕೂತ್ಕೊಂಡು ಮಾತಾಡ್ತಾ ಇದೆಯಾ? ಆಕ್ಟಿವಿಟಿ ಇಸ್ ಡಿಫ್ರೆಂಟ್, ವ್ಯೂಯಿಂಗ್ ಇಸ್ ಡಿಫ್ರೆಂಟ್. ವೆನ್ ಯು ವ್ಯೂ ಸಮಥಿಂಗ್, ಅಟೆನ್ಷನ್ ಸ್ಪಾನ್ ಬೇಕಾಗುತ್ತೆ. ವೆನ್ ಯು ಆರ್ ಎಂಗೇಜ್ಡ್ ಇನ್ ಆಕ್ಟಿವಿಟಿ, ಯು ವಿಲ್ ಎಂಗೇಜ್. ಸೊ ಜಿಮ್ಗೆ ಹೋಗ್ಬಿಟ್ಟು 1 hour ಹೆಂಗ್ ಮಾಡ್ತೀರಾ ಜೆನ್ಜಿ? 1 hour ಹಂಗದ 3 minutesಗೆ 30 secondsಗೆ ಬಂದ್ಬಿಡ್ಬೇಕಲ್ಲ ನೀವು. ಸೊ ದಟ್ಸ್ ಆಕ್ಟಿವಿಟಿ. ಎಸ್ಪೆಷಲಿ ಭೂಮಿ ತಾಯಿ ಕೆಲಸ ಮಾಡ್ತೀವಲ್ಲ, ಅದು ಗಿವ್ಸ್ ಇಮೆನ್ಸ್ ಪ್ಲೆಜರ್, ಫನ್. ಯು ವಿಲ್ ಎಂಜಾಯ್ ಇಟ್. ಸೊ ಐ ಡೋಂಟ್ ಥಿಂಕ್ ಜೆನ್ಜಿ ವಿಲ್ ಕ್ವಿಟ್. ಮೋರ್ ಜೆನ್ಜಿಸ್ ವಿಲ್ ಕಮ್ ಇನ್ ಟು ಫಾರ್ಮಿಂಗ್. ಇವಾಗ ಸಿನ್ಸ್ ಐ ಹಿಟ್ ದ ಜಿಮ್ ಯಾವಾಗಲೂ ಆಲ್ಮೋಸ್ಟ್ ವೀಕ್ಲಿ 5 to 6 times ಆದ್ರೂ ಮಾಡ್ತೀನಿ. ನನ್ನ ಮೇನ್ ಸೋರ್ಸ್ ಆಫ್ ಪ್ರೋಟೀನ್ ಇದ್ದಿದೆ ಚಿಕನ್ ಅಂಡ್ ಎಗ್. ಇವಾಗ ಹೇಗಾಗ್ಬಿಟ್ಟಿದೆ ಅಂದ್ರೆ ಚಿಕನ್ಗೂ ಏನೋ ಪ್ರಾಬ್ಲಮ್ ಇದೆ, ಎಗ್ಸ್ಗೂ ರೀಸೆಂಟ್ಲಿ ವಿ ಸಾ ದೇ ಆರ್ ಯೂಸಿಂಗ್ ಬ್ಯಾನ್ ಸಬ್ಸ್ಟೆನ್ಸಸ್ ಅಂತ. ಸೊ ವಾಟ್ ಡು ವಿ ಡೂ ನೌ ಸಿನ್ಸ್ ಯು ಆರ್ ಇನ್ ದಟ್ ಫೀಲ್ಡ್? ಬೇಸ್ ಥಿಂಗ್ ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್, ಡೋಂಟ್ ಆದಷ್ಟು ಮ್ಯಾನ್ ಮೇಡ್ ಫುಡ್ ನ ಕನ್ಸ್ಯೂಮ್ ಮಾಡಬೇಡಿ, ಗಾಡ್ ಮೇಡ್ ಫುಡ್ ಕನ್ಸ್ಯೂಮ್ ಮಾಡಿ. ಅಂದ್ರೆ ಏನು ಗಾಡ್ ಮೇಡ್ ಫುಡ್ ಅಂದ್ರೆ? ಈಗ ಯಾವ್ದೋ ಒಂದು ಎಗ್ ಕಂಪನಿ ಕ್ಯಾನ್ಸರ್ ಬರೋಂತ ಸಬ್ಸ್ಟೆನ್ಸ್ ಇದೆ ಅಂತ ತುಂಬಾ ನ್ಯೂಸ್ ಆಯ್ತು. ಅವ್ರೇನ್ ಮಾಡ್ತಾರೆ, ದೇ ಆರ್ ಟೇಕಿಂಗ್ ದ ಚಿಕನ್, ದೇ ಆರ್ ಫೀಡಿಂಗ್ ಇಟ್ ಸಮಥಿಂಗ್. ಸೊ ಅದು ಮ್ಯಾನ್ ಮೇಡ್ ಆಗ್ತದೆ. ಗಾಡ್ ಮೇಡ್ ಅಂದ್ರೆ ಈ ಹಳ್ಳಿಯಲ್ಲಿ ನಾಟಿ ಕೋಳಿ ಏನ್ ಮಾಡ್ತಾರೆ, ಮೇಗ್ ಬಿಡ್ತಾರೆ, ಬೆಳಗ್ಗೆ ಹೊತ್ತು ಬುಟ್ಟಿ ತೆಗಿತಾರೆ, ಹೋಗದೆ ಹುಳ ಉಪ್ಟ ತಿಂತದೆ, ಕಾಳು ಕಡ್ಲೆ ತಿಂತವೆ, ಕೆದ್ಕೊಂಡು ತಿಂತವೆ. ಅದು ದೇವರು ಕೊಟ್ಟಂತ ಪ್ರಾಸೆಸ್.
ಆ ಕೋಳಿ ಮೊಟ್ಟೆ ಬೆಸ್ಟು. ಏನು ಯಾಕಂದರೆ ಮನುಷ್ಯ ಅದ್ರಲ್ಲಿ ಕೈ ಹಾಕಿಲ್ಲ. ಸೊ ಆದಷ್ಟು ಮ್ಯಾನ್ ಮೇಡ್ ಫುಡ್ ಈ ಶುಡ್ ಗಾಡ್ ಮೇಡ್ ಫುಡ್ ಈ ಶುಡ್ ಕನ್ಸ್ಯೂಮ್. ಮ್ಯಾನ್ ಮೇಡ್ ಫುಡ್ಡಿಂದ ಆದಷ್ಟು ದೂರ ಇರಿ. ಯಾಕಂದರೆ ತುಂಬ ಓವರ್ ಇಂಜಿನಿಯರಿಂಗ್ ಮಾಡ್ತಾರೆ. ಈಗ ಚಿಕನಲ್ಲೂ ಅಷ್ಟೇ, ನಾಟಿ ಕೋಳಿ ತಿಂತಾ ಇದ್ದಿದ್ದು, ಇವತ್ತೇನು ತಿಂತೀವಿ ಬ್ರಾಯ್ಲರ್ ಕೋಳಿ, ಅದು ಇಂಜಿನಿಯರಿಂಗ್ ಮಾಡಿದ್ದಾರೆ. ಬ್ರಾಯ್ಲರ್ ಕೋಳಿ ಏನೋ ಮೊಟ್ಟೆಯಿಂದ ಹೊರಗಡೆ ಬಂದಮೇಲೆ 27 ದಿನಕ್ಕೆ 2.5 kg ಆಗುತ್ತೆ. ಅಷ್ಟು ಫಾಸ್ಟ್ ಆಗುತ್ತೆ ಅಂದರೆ ವಾಟ್ ಈಸ್ ದ ಅದರ್ ಥಿಂಗ್ಸ್ ವಿಚ್ ಇಸ್ ಹ್ಯಾಪನಿಂಗ್. ನ್ಯೂಟನ್ ಲಾ ಪ್ರಕಾರ ಫಾರ್ ಎವ್ರಿ ಆಕ್ಷನ್ ದರ್ ಇಸ್ ಅನ್ ಈಕ್ವಲ್ ಅಂಡ್ ಆಪೋಸಿಟ್ ರಿಯಾಕ್ಷನ್. ನಮ್ಮ ನಾಟಿ ಕೋಳಿ 2.5 kg ಆಗಬೇಕು ಅಂದರೆ 18 ತಿಂಗಳು ಬೇಕು. ಇದು 28 ದಿನದಲ್ಲಿ ಆಗುತ್ತೆ ಅಂದರೆ ದೇರ್ ಇಸ್ ಸಮಥಿಂಗ್ ಎಲ್ಸ್ ಗೋಯಿಂಗ್ ಆನ್, ರೈಟ್? ಈ ಆಕ್ಷನ್ 27 ಆಗಿ ಸಮಥಿಂಗ್ ವಿ ಆರ್ ಮಿಸ್ಸಿಂಗ್. ಸೊ ಅದನ್ನು ನಾವು ಅರ್ಥ ಮಾಡ್ಕೋಬೇಕು. ಏನು ಆಂಟಿಬಯೋಟಿಕ್ ಕೊಡ್ತಾರೆ, ಏನು ಮಾಡ್ತಾರೆ, ಈಗ ವಿ ಡೋಂಟ್ ನೋ. ಆ್ಯಂಡ್ ಇದು ತುಂಬ ಟ್ರಾನ್ಸ್ಪರೆಂಟ್ ಆಗಿ ಯಾರು ಇಲ್ಲ. ಫುಡ್ ಕಂಪ್ನೀಸ್ ಟ್ರಾನ್ಸ್ಪರೆನ್ಸಿ ಇರಲ್ಲ. ಎಲ್ಲ ಸುತ್ತಿ ಬಳಸಿ ಮಾತಾಡ್ತಾರೆ. ಎಲ್ಲ ಜನಕ್ಕೆ ಅರ್ಥ ಆಗದಿರೋ ಭಾಷೆಯಲ್ಲಿ ಮಾತಾಡ್ತಾರೆ. ನ್ಯಾಚುರಲ್ ಅಂತ ಹೇಳ್ತಾರೆ. ನ್ಯಾಚುರಲ್ ಅಂದ್ರೆ ಏನು? ನೋ ಪಾಮ್ ಆಯಿಲ್ ಯೂಸ್ಡ್ ಅಂತಾರೆ. ಆಯ್ತು, ಪಾಮ್ ಆಯಿಲ್ ಯೂಸ್ ಮಾಡಿಲ್ಲ ಅಂದ್ರೆ ಬೇರೆ ಏನು? ಬೇರೆ ಡೋಂಟ್ ಹೈಲೈಟ್ ದ ಟ್ರಾನ್ಸ್ಪರೆನ್ಸಿನೇ ಇಲ್ಲ. ಸೊ ಇಟ್ ಈಸ್ ತುಂಬಾ ಎಸ್ಪೆಷಲಿ ಈಗಿನ ಜನರೇಷನ್ ಅಲ್ಲಿ ವಿ ಹ್ಯಾವ್ ಟು ಬಿ ವೆರಿ ವೆರಿ ಕೇರ್ಫುಲ್ ವೈಲ್ ಈಟಿಂಗ್ ಫುಡ್, ಬಿಕಾಸ್ ವಾಟ್ ವಿ ಆರ್ ಇಸ್ ವಾಟ್ ವಿ ಈಟ್. ಅದರ್ ನಮಗೆ ಸರಿಯಾಗಿ ಇಲ್ಲ ಅಂದ್ರೆ ಇಟ್ ವಿಲ್ ಬಿಕಮ್ ಎ ಪ್ರಾಬ್ಲಮ್ ಇನ್ ಫ್ಯೂಚರ್. ನನ್ನ ನೆಕ್ಸ್ಟ್ ಕ್ವಶನ್ ಬಂದು, ಇವಾಗ ಆಬ್ವಿಯಸ್ಲಿ ಎವ್ರಿಬಡಿ ಥಿಂಕ್ಸ್, ಇವನ್ ಐ ಥಿಂಕ್ ಆರ್ಗ್ಯಾನಿಕ್ ಇಸ್ ಅ ಬಿಟ್ ಎಕ್ಸ್ಪೆನ್ಸಿವ್ ಕಂಪೇರ್ಡ್ ಟು ನಾರ್ಮಲ್. ಇವಾಗ ನಾರ್ಮಲ್ ಫುಡ್ ಎಷ್ಟು ಹಾಳಾಗಿದೆ ಅಂದರೆ, ಆಬ್ವಿಯಸ್ಲಿ ನಾನು ಚೆಕ್ ಮಾಡಿದಾಗ ಸೋ ಮೆನಿ ಇಂಗ್ರೀಡಿಯೆಂಟ್ಸ್ ಹಾಕಿರ್ತಾರೆ ಹಿಂದೆಗಡೆ. ನಿಮ್ಗೆ ಆ ಇಂಗ್ರೀಡಿಯೆಂಟ್ಸ್ ಓದೋಕ್ಕೂ ಆಗಲ್ಲ, ಆ ಥರ ಇರತ್ತೆ ಲೈಕ್ ದ ಇಂಗ್ರೀಡಿಯೆಂಟ್ಸ್ ಯೂಸ್ಡ್. ನಮಗೆ ಇವಾಗ ಸ್ಟೂಡೆಂಟ್ ಆಗ್ಬಿಟ್ಟು ನಾವು ನಮ್ಮ ಪೇರೆಂಟ್ಸ್ನ ಹೇಗೆ ಕನ್ವಿನ್ಸ್ ಮಾಡೋದು, ಅಪ್ಪ ಇದನ್ನ ಬೈ ಮಾಡೋಣ, ಯುನೋ ಥಿಂಗ್ಸ್ ಮೈಟ್ ಚೇಂಜ್. ಇವಾಗ ನಮ್ಮ ಅಪ್ಪ ಅಮ್ಮನೂ ಇಲ್ಲ ಅಷ್ಟು ದುಡ್ಡು ಇಲ್ಲ, ಸುಮ್ಮನೆ ಯಾಕೆ ಮಾಡಬೇಕು ಅಂತ. ಮೋಸ್ಟ್ ಆಫ್ ದ ಕೇಸಸ್ ಹಂಗೆ. ಇವಾಗ Tier 2 Tier 3 ಸಿಟೀಸಲ್ಲೆಲ್ಲ ಹಂಗಿರತ್ತೆ. ಬೆಂಗಳೂರಲ್ಲೂ ಆಲ್ಮೋಸ್ಟ್ ಹಂಗೆ ಇದೆ. ಸೊ ಹೇಗೆ ಅಳವಡಿಸ್ಕೊಳ್ಳೋದು ಸರ್ ಅದು? ಇಂಡಿಯಾದಲ್ಲಿ ಇವತ್ತು ಪೀಪಲ್ ಆರ್ ಮನಿ. ಅಟ್ಲೀಸ್ಟ್ Tier 1 ಸಿಟೀಸ್ ಅಲ್ಲಂತೂ ಮೋಸ್ಟ್ ಆಫ್ ದೆಮ್ ಅರ್ನ್. ಅವ್ರಿಗೆ ಹೋಗಿ ಪಾರ್ಟಿ ಮಾಡೋಕ್ಕೆ ದುಡ್ಡಿರುತ್ತೆ. ಮಲ್ಟಿಪ್ಲೆಕ್ಸ್ ಅಲ್ಲಿ 300-400 ರೂಪಾಯಿ ಕೊಟ್ಬಿಟ್ಟು ಸಿನಿಮಾ ನೋಡೋಕೆ ದುಡ್ಡಿರುತ್ತೆ. ಒಳ್ಳೊಳ್ಳೆ ಡ್ರೆಸ್ ತಗೊಳಕ್ಕೆ ದುಡ್ಡಿರುತ್ತೆ. ಬಟ್ ಅವ್ರ ಆರೋಗ್ಯ ಬಂದಾಗ ಅವತ್ತು ದುಡ್ಡಿರಲ್ಲ, ಆಯ್ತಾ? ಅದೇ ಹಾಸ್ಪಿಟಲ್ ಮಲ್ಕೊಂಡಾಗ ದುಡ್ಡಿರುತ್ತೆ, ಆಯ್ತಾ? ಸೊ ಜನ ಅರ್ಥ ಮಾಡ್ಕೋಬೇಕು. ಆರ್ಗ್ಯಾನಿಕ್ ಅಂದ್ರೆ ಇಟ್ಸ್ ನಾಟ್ ಎಕ್ಸ್ಪೆನ್ಸಿವ್. ಸಿ ವೆನ್ ಯು ಮೇಕ್ ಫುಡ್ ಇನ್ ಎ ರಿಯಲ್ ವೇ ವಿತೌಟ್ ಆಡಿಂಗ್ ಎನಿ ಇಂಗ್ರೀಡಿಯೆಂಟ್ಸ್, ಇಟ್ ಬಿಕಮ್ಸ್ ಕಾಸ್ಟ್ಲಿ. ಊಟ ಯಾವಾಗ ಜಾಸ್ತಿ ಆಗುತ್ತೋ ಏನು ಮಾಡ್ತಾರೆ, ಇಂಜಿನಿಯರಿಂಗ್ ಮಾಡಕ್ಕೆ ಹೋಗ್ತಾರೆ. ಕಾಸ್ಟ್ ಕಮ್ಮಿ ಮಾಡೋದು ಹೆಂಗಂದ್ರೆ, ಕಾಸ್ಟ್ ಕಮ್ಮಿ ಮಾಡಬೇಕು ಅಂದರೆ ಆಯಿಲ್, ಈಗ ರಿಫೈನ್ಡ್ ಆಯಿಲ್ಸ್. ಏನಕ್ಕೆ ರಿಫೈನ್ಡ್ ಆಯಿಲ್ಸ್ 150ಕ್ಕೆ 170ಕ್ಕೆ ಸಿಗುತ್ತೆ ಲೀಟ್ರ್. ಬಟ್ ಕೋಲ್ಡ್ ಪ್ರೆಸ್ಡ್ ಆಯಿಲ್ಸ್ 400 ರೂಪಾಯಿ ಆಗುತ್ತೆ. ಏನಕ್ಕೆ? ಯಾಕಂದ್ರೆ ಈವನ್ ದೊಡ್ಡ ಆಯಿಲ್ ಕಂಪ್ನೀಸ್, ಕುಕಿಂಗ್ ಆಯಿಲ್ ಕಂಪ್ನೀಸ್ಗೂ ಕೋಲ್ಡ್ ಪ್ರೆಸ್ ಮಾಡಿದ್ರೆ ಅವರು ರಿಯಲ್ ಆಗಿ ಆಯಿಲ್ ಪ್ರೆಸ್ ಮಾಡ್ಬಿಟ್ಟು ಮಾಡಿದ್ರೆ ಅವರು ಕೂಡ ಅಷ್ಟಕ್ಕೆ ಮಾರ್ಬೇಕು 400 ರೂಪಾಯಿಗೆ. ದಟ್ ಇಸ್ ಅ ರಿಯಲ್ ಕಾಸ್ಟ್ ಆಫ್ ದಿಸ್ ಥಿಂಗ್. ಇವ್ರು ಇಂಜಿನಿಯರಿಂಗ್ ಮಾಡಿ ಚೀಪ್ ಫುಡ್ ಮಾಡಿ ಜನಕ್ಕೆ ಆರೋಗ್ಯನ ಹಾಳಾಗುತ್ತೆ. ಇದು ಸೊ ಜನ ತುಂಬಾ ಎಕ್ಸ್ಪೆನ್ಸಿವ್ ಬರಲ್ಲ. ಒಂದು ತಿಂಗಳಿಗೆ ಫುಲ್ ರೇಷನ್ ಆರ್ಗ್ಯಾನಿಕ್ ಅಲ್ಲಿ ಬಳಸುತ್ತೆ ಮ್ಯಾಕ್ಸಿಮಮ್ 1500 ರೂಪಾಯಿ ಜಾಸ್ತಿ ಆಗುತ್ತೆ ಒಂದು ಪರ್ಸನ್ಗೆ. 1 ಮಂತ್ಗೆ ಫುಲ್ ರೇಷನ್ ಮಿಲ್ಕ್ ಎಲ್ಲ ಸೇರಿಸ್ತಾರೆ. 1,500 ಜಾಸ್ತಿನ ರಿಯಲ್ ಫುಡ್ಗೆ? ಇಟ್ಸ್ ನಾಟ್ ಎಕ್ಸ್ಪೆನ್ಸಿವ್. ಸೊ ಇದು ಪರ್ಸೆಪ್ಷನ್. ಆ 1,500 ಹೆಚ್ಚಿಗೆ ಖರ್ಚು ಆಗ್ಬೋದು. ಬಟ್ ನಿಮ್ದು 3 ತಿಂಗಳು ಹುಷಾರ್ ತಪ್ತೀರಾ, ಥ್ರೋಟ್ ಪೇನ್ ಬರುತ್ತೆ, ಚೆಸ್ಟ್ ಕಾಫ್ ಬರುತ್ತೆ, ಕಾಫ್ ಆದ್ಮೇಲೆ ಜ್ವರ ಬರುತ್ತೆ, ದೆನ್ ಡಾಕ್ಟರ್ ಹತ್ರ ಹೋಗ್ತೀರಾ, ಡಾಕ್ಟರ್ ಲ್ಯಾಬ್ ಟೆಸ್ಟ್ ಕೊಡ್ತಾರೆ, ಲ್ಯಾಬ್ ಟೆಸ್ಟ್ ಆದ್ಮೇಲೆ ಫೀವರ್ ಎಲ್ಲ ಇದು ಮಾಡ್ಬಿಟ್ಟು ಅಜಿಥ್ರೋಮೈಸಿನ್ ತಗೊಳ್ತೀರಾ. ಈ ಪ್ರಾಸೆಸ್ ಇದಕ್ಕೆಲ್ಲ ದುಡ್ಡು ಖರ್ಚು ಮಾಡಲ್ವಾ? ಅದ್ರ ಬಂದು ಒಳ್ಳೆ ಊಟ ತಿಂದ್ರೆ ಆರೋಗ್ಯನೂ ಚೆನ್ನಾಗಿರುತ್ತೆ, ಹಾಸ್ಪಿಟಲ್ ಕಡೆ ತಲೆನೂ ಹಾಕೋದ್ಬೇಕಾಗಿಲ್ಲ. ಸೊ ಜನ ಅಷ್ಟು ಮೇಕ್ ಕಾನ್ಶಿಯಸ್ ಡಿಸಿಷನ್. ಆಕ್ಚುಲಿ ನೀವು ಒಂದು ಒಳ್ಳೆ ಪಾಯಿಂಟ್ ಹೇಳಿದ್ರಿ. ಇವಾಗ ಒಂದು ಮಲ್ಟಿಪ್ಲೆಕ್ಸ್ ಅಲ್ಲಿ ಒಂದು ಮೂವಿ ನೋಡ್ಬೇಕಂದ್ರೆ ಇವಾಗ ಎಷ್ಟು 500 ರೂಪೀಸ್ ಆಗುತ್ತೆ. 500 ಇಸ್ ಲೆಸ್, 550, 600 ಆ ಥರ. ಅದು ಕರೆಕ್ಟು. ಅದು ಫ್ಯಾಮಿಲಿ ಆಫ್ 4 ಎಲ್ಲ ಹೋಗ್ಬಿಟ್ರೆ ಅಲ್ಲೇನೆ ಆಲ್ಮೋಸ್ಟ್ ಒಂದು 3000 to 4000 ವಿತ್ ಪೆಟ್ರೋಲ್ ಚಾರ್ಜಸ್, ಅದು ಇದು ಎಲ್ಲ ಸೇರಿ ಕಾರಣ. ಸಿ ಡೋಂಟ್ ಚೀಟ್ ಯುವರ್ ಬಾಡಿ. ಗಾಡ್ ಹಸ್ ಗಿವನ್ ಯು ಎ ಗುಡ್ ಲೈಫ್. ಅದನ್ನು ಮೋಸ ಮಾಡ್ಕೋಬೇಡಿ. ನಿಮಗೆ ಸುಮ್ಮನೆ ನಮ್ಮ ಆರ್ಗ್ಯಾನಿಕ್ ಅವರು ಕಾಸ್ಟ್ಲಿ, ನಾವೇನು ಕಾಸ್ಟ್ಲಿ ಅಂತಲ್ಲ, ನಿಮ್ಗೆ ಇಷ್ಟೆಲ್ಲ ಹೇಳ್ತಿರಲ್ಲ, ಅದೇ ನೀವೇ ಕಾಸ್ಟ್ಲಿ ಅನ್ನೋರೆ. ಇನ್ನು ಹೋಗ್ಬಿಟ್ಟು ಸೋಷಿಯಲ್ ಮೀಡಿಯಲ್ಲಿ ಮಾತಾಡ್ತೀರಾ, ನಮ್ಮ ರೈತ ನಮ್ಮ ಬೆನ್ನೆಲುಬು, ರೈತ ನಮ್ಮ ಇದು, ರೈತಂಗೆ ಬೆಲೆ ಕೊಡಿ, ಇದು ಕೊಡಿ ಅಂತ. ನಾವು ಯಾಕೆ ರೈತಂಗೆ ಬೆಲೆ ಕೊಡಬಾರ್ದಾ? ಅವನ್ನ ಸ್ಕ್ವೀಸ್ ಮಾಡಿಬಿಟ್ಟು ನಿಮಗೆ ಚೀಪಾಗಿ ಕೊಡಬೇಕಾ ಫುಡ್ಡು? ತಪ್ಪಲ್ವಾ? ನೀವೇ ಇಟ್ಸ್ ಎ ಡ್ಯೂಯಲ್ ಸ್ಟ್ಯಾಂಡ್. ನೀವೇ ರೈತ ಅಂತ ಹೇಳ್ತೀರಾ, ಕೊಟ್ಟರೆ ಕಾಸ್ಟ್ಲಿ ಅಂತ ನೀವೇ ಹೇಳ್ತೀರಾ. ಇಟ್ಸ್ ಡಬಲ್ ಸ್ಟ್ಯಾಂಡರ್ಡ್. ಅವರು ಪಾಪ ಬೆಳೆಯೋನ್ಗೂ ರೇಟ್ ಕೊಡೋಣ, ಒಳ್ಳೆ ಪದಾರ್ಥ ಕೊಡ್ತಾನೆ. ಸೊ ಎಲ್ಲ ಎಕೋಸಿಸ್ಟಮಲ್ಲಿ ನಿಮಗೂ ಆರೋಗ್ಯ ಬರುತ್ತೆ, ಎಕೋಸಿಸ್ಟಮ್ ಎಲ್ರಿಗೂ ಒಳ್ಳೇದಾಗತ್ತಲ್ಲ. ಸೊ ಈಗ ನೀವೇ ಥಿಂಕ್ ಮಾಡಿ. ಆಮೇಲೆ ಇನ್ನೊಂದು ನಿಮ್ಮ ಒನ್ ಪ್ರಾಡಕ್ಟ್ ವಿಚ್ ಹ್ಯಾಡ್ ಮೈ ಐ ಫ್ರಮ್ ಬಿಗಿನಿಂಗ್ ಏನಂದರೆ ಪನ್ನೀರ್. ಐ ಥಿಂಕ್ ಇಂಡಿಯಾಲಿ ಹೈಯೆಸ್ಟ್
ಪ್ರೋಟೀನ್ ಪರ್ 100 grams ಪನ್ನೀರಲ್ಲಿ ಕೊಡೋದು ನೀವೇ. ಹೌ ಡಿಡ್ ಯು ಫಾರ್ಮುಲೇಟ್ ದಟ್ ಅಂಡ್ ನಿಮ್ ಹೇಗ ಐಡಿಯಾ ಬಂತು? ಪನ್ನೀರ್ ಹೈ ಪ್ರೋಟೀನ್ ಪನ್ನೀರ್ ಮಾಡಬೇಕು ಅಂತ ಏನು ಇದಿಲ್ಲ. ಸೊ ನಾವು ಪನ್ನೀರ್ ಎಲ್ಲ ಫ್ಯಾಟ್, ಅದಕ್ಕೆ ಫ್ಯಾಟ್ ಹೆಂಗ್ ಕಮ್ಮಿ ಮಾಡ್ಬೋದು ಅಂತ ನೆಕ್ಸ್ಟ್ ಡಿಮಾಂಡ್ ಮಾಡಿದಾಗ ಔಟ್ಕಮ್ ಬಂದಿದೆ. ಟೆಸ್ಟ್ ಮಾಡಿದಾಗ ಪ್ರೋಟೀನ್ ಸಿಕ್ಕಾಬಿಟ್ಟೆ ಆಗಿತ್ತು. ಸೊ ಅವಾಗ ಒಂದು ಮಾರ್ಕೆಟ್ ಪ್ರೋಟೀನ್ ಕೊರತೆ ಇದೆ, ಎಸ್ಪೆಷಲಿ ವೆಜಿಟೇರಿಯನ್ಸ್ ಅಂತೂ ತುಂಬಾ ಪ್ರೋಟೀನ್ ವಿಚಾರ ತುಂಬಾ ಖುಷಿ ಇದೆ. ವೈ ಡೋಂಟ್ ಬಿ ಕಾಲ್ ಇಟ್ ಅಸ್ ಹೈ ಪ್ರೋಟೀನ್ ಪನ್ನೀರ್? ಸೊ ಲ್ಯಾಬಲ್ ಕೂಡ ಟೆಸ್ಟ್ ಮಾಡಿಸಿದಾಗ ನಮಗೆ ಬಂದಿದ್ದು ಪ್ರತಿ 100 grams ಆಫ್ ಪನ್ನೀರ್ಗೆ 28-29 grams. ನಾವು ಕ್ಲೇಮ್ ಮಾಡೋದು 28 grams. ಸೊ ದಟ್ಸ್ ಹೌ ದಿಸ್ ಸ್ಟಾರ್ಟೆಡ್. ಆಕ್ಸಿಡೆಂಟಲ್ ಪ್ರಾಡಕ್ಟ್. ಏನಾದ್ರು ಫನ್ನಿ ಇನ್ಸಿಡೆಂಟ್ಸ್ ಆಗಿದ್ಯಾ? ಅದಾದ್ಮೇಲೆ ಯಾರಾದ್ರೂ ಫಿಟ್ನೆಸ್ ಅಡಿಕ್ಟ್ಸ್ ಬಂದ್ಬಿಟ್ಟು ನಿಮಗೆ ರೀಚ್ ಔಟ್ ಮಾಡಿ ಇಷ್ಟು ನಂಗೆ ಬಲ್ಕ್ ಅಲ್ಲಿ ಆರ್ಡರ್ ಬೇಕು, ಇಷ್ಟು ಬೇಕು ಅಂತ ಜನ ಮಾಡಿದ್ದಾರೆ. ಈವನ್ ಮುಂಬೈ ಅಲ್ಲಿ ನಮ್ಮ ಹೈ ಪ್ರೋಟೀನ್ ಪನ್ನೀರ್ ಸೆಲ್ ಮಾಡ್ತಿರ್ಲಿಲ್ಲ, ಯಾಕಂದ್ರೆ ಟ್ರಾನ್ಸ್ಪೋರ್ಟೇಷನ್ ಎಲ್ಲ ಇತ್ತು. ಸೊ ಬಾಲಿವುಡ್ ಅಲ್ಲಿ ವಿದ್ಯಾ ಮಾಲ್ವಾಡೆ ಅಂತ ಚೆಕ್ ದೇ she reached out to us. He said, where can I get your paneer? It's the famous house. So Bollywood celebrities use more. It's in the Bollywood scene. My protein paneer. It has made a mark. Other mostly namde paneer mostly, which is made up only with good ingredients, milk and curd. So chicken it is result bandide. Result bande ida. Yeah, true. Advertisement ಏನು ಮಾಡಿಲ್ಲ. So we are doing very good. Any product will perform. ನೆಕ್ಸ್ಟ್ ನಾನು ಕೇಳಬೇಕಾಗಿರೋ ಕ್ವಶನ್, ನಿಮ್ ಕಮೆಂಟ್ ಸೆಕ್ಷನ್ ತುಂಬಾ ಓದ್ತಾ ಇರ್ತೀನಿ ನಾನು. ಅದ್ರಲ್ಲಿ ಎಲ್ಲ ಒಂದೇ ಮಾತು, ನೀವು ಪೊಲಿಟಿಷಿಯನ್ ಆಗ್ಬೇಕಾಗಿತ್ತು, ನೀವು ಪಾಲಿಟಿಕ್ಸ್ ಬರ್ಬೇಕು ಅಂತ ಜಾಸ್ತಿ ಇದು ನಿಮಗೆ. ನಾನು ಬಂದಿದ್ದೆ 2023 ಎಲೆಕ್ಷನ್ಗೆ ಇಂಡಿಪೆಂಡೆಂಟ್ ಆಗಿ ಕಾಂಟೆಸ್ಟ್ ಮಾಡಿದ್ದೆ. ಐ ವಾಂಟೆಡ್ ಟು ಕಮ್ ಚೇಂಜ್. ಇದು ಬೇರೆ ಥಾಟ್ ಪ್ರಾಸೆಸ್ ಮುಂದೆ, ಬಟ್ ಜನಕ್ಕೆ ಇಟ್ಸ್ ಟೂ ಅರ್ಲಿ ಅನ್ಸುತ್ತೆ. ಓಕೆ, ಸ್ಟಿಲ್ ಪೀಪಲ್ ಆರ್ ಯೂಸ್ ಟು ಓಲ್ಡ್ ಸ್ಟೈಲ್ ಆಫ್ ಪಾಲಿಟಿಕ್ಸ್. ಜನ ಬೇಡ, ಜನನೇ ಬೇಡ, ಅವ್ರಿಗೆ ಚೇಂಜಸ್ ಇಷ್ಟ ಇಲ್ಲ. ದೇ ವಾಂಟ್ ಟು ಕಂಟಿನ್ಯೂ ದ ಸೇಮ್ ಓಲ್ಡ್. ಇದು ನನಗೆ ಬೇಡ, ಡಸಂಟ್ ಮೇಕ್ ಸೆನ್ಸ್. ಇಂಡಿಯಾದಲ್ಲಿ ಪೀಪಲ್ ಆರ್ ನಾಟ್ ರೆಡಿ ಫಾರ್ ಚೇಂಜ್. ಎಲ್ಲಾ ದೇಶನೂ ಹೋಗಿ ಬರ್ತಾರೆ, ಎಲ್ಲಾ ದೇಶನೂ ಹೋಗಿ ವಿಡಿಯೋ ಮಾಡ್ತಾರೆ, ಹೋಗಿರ್ತಾರೆ. ಈ ದೇಶದಲ್ಲಿ ರೋಡ್ ಹಿಂಗಿದೆ, ಈ ದೇಶದಲ್ಲಿ ಇಷ್ಟು ಚೆನ್ನಾಗಿದೆ ಫೆಸಿಲಿಟಿ, ಈ ದೇಶ ಚೈನಾ ಹಂಗಿದೆ, ಅಮೆರಿಕಾ ಹಿಂಗಿದೆ, ಡೆನ್ಮಾರ್ಕ್ ಹಿಂಗಿದೆ, ಹಿಂಗ್ ಫೆಸಿಲಿಟಿ ಕೊಡ್ತಾರೆ ಜನಕ್ಕೆ ಮಾಡ್ತಾರೆ ಅಂತೆಲ್ಲ ಹೇಳ್ತಾರೆ. ಇಲ್ಲಿ ಬಂದ್ಬಿಟ್ಟು ಯಾರಿಗೆ ಹೋಗ್ತಾರೆ, ದೇ ಚೂಸ್ ದ ಕರೆಕ್ಟ್ ಪೀಪಲ್. ಸೊ ಜನಕ್ಕೆ ನಮ್ ದೇಶ ಬದಲಾವಣೆ ಆಗ್ಬೇಕು ಅಂತ ಯಾವಾಗ ಆರ್ಟ್ ಇಂದ ಬರುತ್ತೋ ಅಂತ ಟೈಮಲ್ಲಿ ವಿ ಕ್ಯಾನ್ ಟ್ರೈ, ಬಟ್ ನಾಟ್ ಇನ್ ದ ಕರೆಂಟ್ ಸಿಚುವೇಶನ್. ಸೊ ನಿಮ್ಗೆ ನೆಕ್ಸ್ಟ್ ಮಾಡಬಹುದಾ ಅಂತ ಎಕ್ಸ್ಪೆಕ್ಟ್ ಮಾಡ್ಬೋದು? ಈ ನಾನು 36 years ಇಂಡಿಯಾ ಬಂದೆ, 38 years ಬಂದಿರ್ಬಿಟ್ಟು. ಐ ಆಮ್ ಗಿವನ್ 10 years ಆಫ್ ಮೈ ಲೈಫ್. ಎಲ್ಲ 32 ವರ್ಷದಲ್ಲಿ ಎಲ್ಲ ಏನ್ ಮಾಡ್ತಾರೆ, ಎಲ್ಲ ಸುತ್ತಾಡ್ತಾರೆ. ಫ್ಯಾಮಿಲಿ ವೆಕೇಶನ್ ಕೂಡ ವೆರಿ ರೇರ್ ಆಗಿ ಹೋಗಿದ್ದೀನಿ. ಎಲ್ಲೂ ಮಾಡಿದೆ. 10 years ಆಗಿ ಡೆಡಿಕೇಟೆಡ್ ಮೈ ಲೈಫ್. ಪಾಲಿಟಿಕ್ಸ್ ಅಲ್ಲಿ 3-4 years ಆಗಿ ಡೆಡಿಕೇಟೆಡ್. ನನ್ಗೆ ಅನ್ಸುತ್ತೆ ಕರೆಂಟ್ ಇಟ್ಸ್ ವೇಸ್ಟ್ ಆಫ್ ಟೈಮ್. ಅದ್ರ ಬದಲು ನಾನು ಏನ್ ಮಾಡ್ತಿದ್ದೀನಿ, ಇವತ್ತು 12,000 ಜನ ರೈತ, ಇನ್ನೊಂದು 4-5 ವರ್ಷ ಹೋದ್ರೆ 50,000 ಆಗ್ತಾರೆ, 1 ಲಕ್ಷ ಸಾಕು. ಎನಿವೇ ಐ ವಾಂಟ್ ಟು ಡೂ ಎ ಚೇಂಜ್. ಸಮಾಜನ ಬದಲಾವಣೆ ಮಾಡ್ತೀನಿ. ಸಣ್ಣ ಪೊಲಿಟಿಷಿಯನ್ ಆದ್ರೆ ದೊಡ್ಡ ರೀತಿಯಲ್ಲಿ ಮಾಡ್ತೀನಿ. ಇಲ್ಲಾದ್ರೆ ಈಗ ಸಣ್ಣ ರೀತಿಯಲ್ಲಿ ನಾನು ಹೆಂಗೋ ಒಂದು ಮಾಡ್ತೀನಿ, ಇದನ್ನೇ ಕಂಟಿನ್ಯೂ ಮಾಡೋಣ. ಐ ಆಮ್ ಹ್ಯಾಪಿ ವಿತ್ ವಾಟ್ ಐ ಆಮ್ ಡೂಯಿಂಗ್. ಇನ್ನೊಂದೇನಂದ್ರೆ ಜೆನ್ಜೀಸ್ಗೆ ಈ ನಡುವೆ ನಾವು ಫಾರ್ಮಿಂಗ್ ಎಲ್ಲ ಮಾಡಲ್ಲ, ನಮಗೆ 10 on 10 ಬ್ಯಾಡೀಸ್ ಸಿಗಲ್ಲ ಅಂತ ಹೇಳ್ತಾರೆ. ಬ್ಯಾಡೀಸ್ ಅಂದ್ರೆ ಬೇಸಿಕ್ಲಿ ಚೆನ್ನಾಗಿರೋ ಹುಡುಗಿರು. ಈಗ ನೀವು ಏನು ಬ್ಯಾಡೀಸ್ ಅಂತ ಹೇಳಿದಲ್ಲಪ್ಪ, ಚೆನ್ನಾಗಿರೋ. ಸೊ ಬ್ಯಾಡೀಸ್ಗೆ ಬ್ಯಾಡ್ ಬಾಯ್ಸ್ ಇಷ್ಟ. So who is a bad boy who does unusual things? So what is unusual thing? Farming is an unusual thing. So the thing is, ನೀನು ಇವತ್ತು ಏನಾಗಿದೆ, ಅಗ್ರಿಕಲ್ಚರ್ ಗ್ಲಾಮರ್ ಇಲ್ಲ. ಯಾಕಂದರೆ ನಮ್ಮ ಮೀಡಿಯಾದಲ್ಲಿ ಏನೋ ಫಾರ್ಮರ್ ಅಗ್ರಿಕಲ್ಚರ್ ಅಂದರೆ ಅರ್ಧೋಗಿರೋ ಬಟ್ಟೆ, ಕಿತ್ತೋಗಿರೋ ಭೂಮಿ ಮೇಲೆ ಇದನ್ನು ತೋರಿಸಿ ಜನಕ್ಕೆ ಅದು ಕೂತ್ಕೊಂಡ್ಬಿಟ್ಟಿದೆ. ಸಿ ಫಾರ್ಮರ್ ಲೈಕ್ ಮೀ, ಐ ಆಮ್ ಎ ಫಾರ್ಮರ್. ಪೀಪಲ್ ಯಾಕೆ ಬರೋಲ್ಲ? 100 ಹುಡುಗಿರು ಬರ್ತಾರೆ. The bad is like bad boys. So bad boys are people who does unusual things, and farming is today it is a very unusual thing. So definitely they will be the most sought guys if executed well. ಇವಾಗ ನೀವು ಒನ್ ಲಾಸ್ಟ್ ಥಿಂಗ್ ಯೂತ್ಸ್ಗೆ ಏನು ಹೇಳ್ಬೇಕಂತ ಇದ್ದೀರಾ? ವಾಟ್ ಚೇಂಜಸ್ ದೇ ಹ್ಯಾವ್ ಟು ಮೇಕ್ ಇನ್ ದೇರ್ ಲೈಫ್, ಅಥವಾ ಲೈಫ್ ಸ್ಟೈಲ್ ಚೇಂಜಸ್ ಏನು ಮಾಡಬೇಕು ಅವರು ಟು ಬಿ ಅ ಸಕ್ಸಸ್ಫುಲ್ ಪರ್ಸನ್ ಟು ಲೀಡ್ ಅ ಬೆಟರ್ ಲೈಫ್? ಇವತ್ತು ಯೂತ್ಸ್ಗೆ ಇನ್ ನೆಕ್ಸ್ಟ್ 10 years from now there will not be any colleges. ಕಾನ್ಸೆಪ್ಟ್ ಹೊರಟೋಗುತ್ತೆ, ಸಬ್ಜೆಕ್ಟ್ ಕಾನ್ಸೆಪ್ಟ್ ಹೊರಟೋಗುತ್ತೆ. ಬಿಕಾಸ್ AI ಇಸ್ ಕ್ಯಾಚಪ್ ಆಗ್ತದೆ. ಇನ್ ಲಾಸ್ಟ್ 2 years ಏನಾಗ್ತದೆ, ಎಷ್ಟು ಜನಕ್ಕೆ ಕೆಲಸ ಇಲ್ಲ. ಈಗ ಕರ್ನಾಟಕ ಗೌರ್ಮೆಂಟ್ ಇಸ್ ಥಿಂಕಿಂಗ್ ಟು ರೆಡ್ಯೂಸ್ ಕಂಪ್ಯೂಟರ್ ಸೈನ್ಸ್ ಸೀಟ್ಸ್. ಕರೆಕ್ಟಾ? ಸೊ ಸೀಟ್ಸ್ ರಿಡ್ಯೂಸ್ ಮಾಡ್ತಾರೆ, ನಾಳೆ ಕಾಲೇಜಸ್ ರಿಡ್ಯೂಸ್ ಮಾಡ್ತಾರೆ. ಎಜುಕೇಷನ್ ವಿಲ್ ಹ್ಯಾವ್ ನೋ ಮೀನಿಂಗ್. ಏನು ಎಜುಕೇಷನ್ ನಾವು ಮಾಡ್ತಿದ್ದೀವಿ ಇವತ್ತು, ಇಟ್ ಈಸ್ ನಾಟ್ ಎ ಟ್ರೂ ಎಜುಕೇಷನ್. ಅಂದರೆ ಒಂದು
ಯೂತು ಜೀವನದಲ್ಲಿ ಹೆಂಗೆ ಬದುಕಬೇಕು ಅನ್ನೋದು ಎಜುಕೇಶನ್ ಹೇಳ್ಕೊಡ್ತಿಲ್ಲ. ಎಜುಕೇಶನ್ ಮಾಡಿದ್ರು ಇವತ್ತು ಇನ್ನೊಂದು ಕೋರ್ಸ್ ಮಾಡಿಲ್ಲ ಅಂದ್ರೆ ಅವ್ನ ಕೆಲಸ ಸಿಗಲ್ಲ, ಆಯ್ತಾ? ಸೊ ದಿಸ್ ಫಾಲ್ಸ್ ಎಜುಕೇಶನ್ ಈ ಸಿಸ್ಟಮ್ ಇದೆಯಲ್ಲ, ಇಟ್ ವಿಲ್ ಗೋ ಅವೇ. ದ ಟ್ರೂ ಎಜುಕೇಶನ್ ವಿಲ್ ಕಮ್ ಆಲ್ ಥ್ರೂ AI. ಸೊ ಜನಕ್ಕೆ ಇವತ್ತು ಯೂತ್ಸ್ಗೆ ಇವಾಗ ನೀವು ಎಷ್ಟು ಬೇಗ ಅಡಾಪ್ಟ್ ಆಗ್ತೀರಾ, ಯು ಶುಡ್ ಲರ್ನ್ ಹೌ ಟು ಲೀವ್. ಸೊ ಇದನ್ನ ನೀವು ಯಾವಾಗ ಮಾಡ್ತೀರಾ, ಎಲ್ಲ ಸ್ಪೇಸು ಕ್ರೌಡೆಡ್ ಸ್ಪೇಸಸ್. ಯು ಟೇಕ್ ಎನಿ ಫೀಲ್ಡ್ except for agriculture, there is lot of scope and the scope is evergreen. It is not short lived because ಮನುಷ್ಯನ ಒಂದು ಪ್ರಾಣಿ ಇರೋಷ್ಟು ಊಟ ಬೇಕೇ ಬೇಕು, ಅಂಡ್ ಅದನ್ನಂತೂ ಅವ್ರು ಕೃತಕವಾಗಿ ಗ್ರೋ ಮಾಡೋಕ್ಕಾಗಲ್ಲ. ಇಟ್ ಹ್ಯಾಸ್ ಟು ಕಮ್ ಫ್ರಮ್ ದ ಸಾಯಿಲ್. ಸೊ ಇದು ಎವರ್ಗ್ರೀನ್ ಇದೆ. ಈಗ ಯಾರು ಬರ್ತಾರೋ, ನಾವೆಲ್ಲ ಬಂದು 10 ವರ್ಷದಿಂದ ಬಂದ್ವಿ, ಇವತ್ತು ಉಸ್ತಾದು ನಾವು. ಈಗ ಯಾರು ಬರ್ತಾರೋ ಅವರು ಉಸ್ತಾದ್ ಆಗ್ಬಿಡ್ತಾರೆ ಇನ್ನು 10 ವರ್ಷಕ್ಕೆ. ಬಿಕಾಸ್ ಇನ್ನು ಯಾಕಂದ್ರೆ 99.99% ಥಿಂಗ್ಸ್ ಇನ್ ನಾನು ಇಂಜಿನಿಯರ್ ಆದ್ರೇನೆ ಒಳ್ಳೇದು, ಡಾಕ್ಟರ್ ಆದ್ರೆ ಒಳ್ಳೇದು, ಲಾಯರ್ ಆದ್ರೆ ಒಳ್ಳೇದು, ದೇ ಥಿಂಕ್ ಇನ್ ದಟ್ ಡೈರೆಕ್ಷನ್. ಯಾರು ಇನ್ 0.1% ಬಂದಿದ್ದಾಗ್ತಾರೋ, ಇಮ್ಯಾಜಿನ್ ದ ವ್ಯಾಲ್ಯೂ ದೇ ಕ್ರಿಯೇಟ್ ಇನ್ ನೆಕ್ಸ್ಟ್ 10 years. ಸೊ ಅಗ್ರಿಕಲ್ಚರ್ ಇಸ್ ದ ಫ್ಯೂಚರ್, ಎಸ್ಪೆಷಲಿ ಎಥಿಕಲ್ ಅಗ್ರಿಕಲ್ಚರ್, ಎಥಿಕಲ್ ಫಾರ್ಮಿಂಗ್ ಈಸ್ ದ ಫ್ಯೂಚರ್. ತುಂಬ ಇದಾಗುತ್ತೆ. ದೇ ಹ್ಯಾವ್ ಟು ಕಮ್, ಹ್ಯಾವ್ ಪೇಷನ್ಸ್, ಲರ್ನ್, ಆ್ಯಂಡ್ ಅವ್ರದ್ದೇ ಐಡಿಯಾಲಜಿಲಿ ದೇ ಕ್ಯಾನ್ ಇಂಪ್ಲಿಮೆಂಟ್. ಥ್ಯಾಂಕ್ ಯು ಸೋ ಮಚ್ ಫಾರ್ ಕಮಿಂಗ್ ಟು ಅವರ್ ಪಾಡ್ಕಾಸ್ಟ್. ತುಂಬ ಖುಷಿ ಆಯಿತು ನೀವು ಬಂದಿದ್ದು. ಒಂದು DM ಹಾಕಿದೆ ನಿಮಗೆ, ಒಂದು ಶೂಟ್ ಮಾಡ್ಬೇಕಂತ ಇದೀವಿ, ಪಾಡ್ಕಾಸ್ಟ್ ಸ್ಟಾರ್ಟ್ ಮಾಡ್ಬೇಕಂತ ಇದೀವಿ, ಪ್ಲೀಸ್ ಐ ವಾಂಟ್ ಯು ಟು ಬಿ ದ ಫಸ್ಟ್ ಗೆಸ್ಟ್ ಅಂತ. ನೀವು ಸರಿ ಬಾ ಜೀವನ್ ರೆಕಾರ್ಡ್ ಮಾಡೋಣ ಅಂತ ಸ್ಯಾಟರ್ಡೇ ಬಂದು ಇವತ್ತು ರೆಕಾರ್ಡ್ ಮಾಡ್ತಾ ಇದೀವಿ. ತುಂಬ ಖುಷಿ ಆಯಿತು. ಆ್ಯಂಡ್ ಆಲ್ ದ ಬೆಸ್ಟ್ ಫಾರ್ ಯುವರ್ ಫ್ಯೂಚರ್, ಆಲ್ ದ ಬೆಸ್ಟ್ ಫಾರ್ ಆರ್ಗ್ಯಾನಿಕ್ ಮಂಡ್ಯ. ಥ್ಯಾಂಕ್ಸ್ ಜೀವನ್, ಒಳ್ಳೇದಾಗಲಿ ನಿನ್ನ ಚೊಚ್ಚಲ ಪಾಡ್ಕಾಸ್ಟ್ಗೆ.